ಬಸವರಾಜು 6 ವರ್ಷದ ಹುಡುಗನಾಗಿದ್ದಾಗ ತಂದೆಯನ್ನ ಕಳ್ಕೊಂಡಿದ್ದ. ಅವನ ಪಾಲಿಗೆ ಅಪ್ಪ ಅಮ್ಮ ಎರಡೂ ಆಗಿ ಸಾಕಿದವಳು ತಾಯಿ. ಆಕೆ ಆ ಹುಡುಗನನ್ನ ಕಂಡ್ರಪ್ಪೆಯಂತೆ ಜೋಪಾನ ಮಾಡಿದ್ಲು. ಆದ್ರೂ ಹುಡುಗ ದಾರಿ ಬಿಟ್ಟಿದ್ದ. ಹಾಗಂತ ಅವನು ಕೆಟ್ಟವನಾಗಿರ್ಲಿಲ್ಲ, ಯಾರ ದುಶ್ಮನಿನೂ ಇರಲಿಲ್ಲ. ಇಂಥವನಿಗೆ ಆಯಸ್ಸು ಕಡಿಮೆ ಇರಬಹುದು ಅಂತ ಯಾರು ಅಂದ್ಕೊಂಡಿರಲಿಲ್ಲ. ಅದರಲ್ಲೂ ಅವನದೇ ಪ್ರಾಣ ಸ್ನೇಹಿತರು ಪ್ರಾಣ ತೆಗಿಬಹುದು ಅಂತ ಅಲ್ಲಿ ಸ್ವತಃ ಬಸವರಾಜು ಕೂಡ ಯೋಚಿಸಿರಲಿಲ್ಲ. ಅಲ್ಲಿ ಚಾಕು ತಿವಿದು ಕರುಳನ್ನೇ ಬಗೆದವನ ಹತ್ರ ಮಾತ್ರ ಅದ್ಯಾಕೆ ಹಾಗೆ ಮಾಡ್ದೆ ಅನ್ನೋ ಪ್ರಶ್ನೆಗೆ ಉತ್ತರ ಸಿಗಬಹುದು. ಈಗ ಪೊಲೀಸರಿಗೆ ಸಿಕ್ಕ ಇನ್ಫಾರ್ಮೇಶನ್ ಪ್ರಕಾರ ಎಲ್ಲವೂ ಆರಂಭವಾಗಿದ್ದು ಸ್ಮಶಾನದಲ್ಲೇ. ಅದು 5-6 ಜನರ ಫ್ರೆಂಡ್ಸ್ ಗ್ರೂಪ್. ಅವತ್ತು ಛಿದ್ರವಾಗಿ ದಿಕ್ಕುಗೊಬ್ಬರು ಓಡಿದ್ರು. ಅಲ್ಲಿ ಸಲೀಸಾಗಿ ಸಿಕ್ಕಿ ಜೀವ ತೆತ್ತವನು ಬಸವರಾಜ. ಗೆಳತನಕ್ಕೆ ಹುಡುಗ ಬಲಿಯಾಗಿದ್ದೆ. ಇದೇ ಫ್ರೆಂಡ್ಶಿಪ್ ಇವನ್ನ ಹಾಳು ಮಾಡ್ತಿದೆ ಅಂತ ಅನ್ನಿಸಿ ತಾಯಿ ಈ ಮೊದಲು ಅವನು ಮಾಡ್ತಾ ಇದ್ದ ನೌಕರಿ ಬಿಡಿಸಿದ್ಲು. ಫಸ್ಟ್ ಇವ್ರದೆಲ್ಲ ಒಂದು ಗುಂಪು ಟಿ ಟ್ರಾನ್ಸ್ಪೋರ್ಟಲ್ಲಿ ಅಲ್ಲೇ ರೂಮ್ ಇದೆ, ಅಲ್ಲೇ ಕೆಲಸ ಮಾಡ್ಕೊಂಡು ಒಬ್ಬೊಬ್ಬರೇ ಅಲ್ಲೇ ಡ್ರೈವಿಂಗ್ ಕೆಲಸಕ್ಕೆ ಸೇರ್ಕೊಂಡು ಎಲ್ಲ ಅಲ್ಲೇ ಇರೋರು. ಊಟ ಟಿಫನು ನಾಶ ಎಲ್ಲ ಮಾಡ್ಕೊಂಡು ಅದೇ ಮಲಗೋದೆಲ್ಲ ಅಲ್ಲೇ ಒಟ್ಟಿಗೆ ಇರ್ತಾ ಇದ್ದಿದ್ದು. ಆಮೇಲೆ ನಮ್ಮ ತಮ್ಮನಿಗೆ ಅಲ್ಲಿದ್ದರೆ ಅವ್ನು ಸರಿ ಹೋಗಲ್ಲ ಅಂದ್ಬಿಟ್ಟು ನಾವೇನು ಮಾಡಿದೆ, ಹುಡುಗರ ಜೊತೆ ಸೇರಿ ಹಾಳಾಗ್ಬಿಡ್ತಾನೆ ಇನ್ನು ಮುಂದಕ್ಕೆ ಅಂತ ಅಲ್ಲಿಂದ ಬಿಡಿಸಿ ನಾವು ಆಟೋ ಕೊಟ್ಟು ಅದನ್ನು ಓಡಿಸಿಲ್ಲ. ಆಮೇಲೆ ಸ್ವಲ್ಪ ದಿನ ಬಿಟ್ಟು ಯಲಹಂಕಾಗೋದು, ಅಲ್ಲೊಬ್ರು ಮನೇಲಿ ಕೆಲಸ ಅವ್ರ ಗಾಡಿನೇ ಓಡಿಸ್ಕೊಂಡಿದ್ದ. ಸರಿ ಅಲ್ಲಿ ಇರ್ತಾನಲ್ಲ ಅಂತ ಅಂದ್ಬಿಟ್ಟು ಸುಮ್ಮನಿದ್ದ. ಬರ್ತಾ ಇದ್ದ ಹೋಗ್ತಾ ಇದ್ದ. ಯಾವಾಗ ಬಸವರಾಜ ಸ್ವಲ್ಪ ಜವಾಬ್ದಾರಿಯುತವಾಗಿ ಕೆಲಸ ಮಾಡಿಕೊಂಡು ಮನೆ ಕಡೆಗೂ ಗಮನ ಕೊಡೋದಕ್ಕೆ ಶುರು ಮಾಡಿದ್ನೋ ಆಗಲೇ ತಾಯಿ ಲಕ್ಷ್ಮಮ್ಮ ಮಹಾಲಕ್ಷ್ಮಿಯೊಬ್ಬಳನ್ನ ಮನೆ ತುಂಬಿಸ್ಕೊಳ್ಬೇಕು ಅನ್ನೋ ಯೋಚನೆ ಮಾಡೋದಕ್ಕೆ ಶುರು ಮಾಡಿದ್ಲು. ಅದಕ್ಕಾಗಿ ಮನೆಯನ್ನು ಚೇಂಜ್ ಮಾಡಿದ್ಲು. 22 ವರ್ಷ ಒಂದು ಮನೇಲಿದ್ದೆ. ಈಗ ಮಗನಿಗೆ ಮದುವೆ ಮಾಡಬೇಕು ಅನ್ನೋದಕ್ಕೋಸ್ಕರನೇ ಬೇರೆ ಮನೆ ಮಾಡಿ 3 ತಿಂಗಳಾಯ್ತು. ಮನೆ ಚೇಂಜ್ ಮಾಡೋದಕ್ಕೆ 3 ತಿಂಗಳು ಮೊದಲು ಬಸವರಾಜ ನೌಕರಿ ಬದಲಿಸಿದ್ದ. ಅಮ್ಮ ಮತ್ತು ಅಕ್ಕಂದಿರ ಬಗ್ಗೆ ಕಾಳಜಿ ತೋರಿಸ್ತಾ ಇದ್ದ. ಅವನು ಬದಲಾಗಿದ್ದ. ಫಸ್ಟ್ ಸ್ವಲ್ಪ ಕೆಟ್ಟ ಬುದ್ಧಿ ಥರ ಇತ್ತು. ಹುಡುಗ ಥರ ಹೇಳಿದ ಮಾತು ಕೇಳಲಾರ್ದ, ಅಮ್ಮ ಮಾತು ಕೇಳಲಾರ್ದ, ಬೇರೆಯವ್ರ ಬಂದು ಬಳಗನ ಅಕ್ಕ ತಂಗಿಯರನ್ನ ಪ್ರೀತಿ ಮಾಡಲಾರ್ದಂಗೆ ಒಂಥರ ರೋಡಿ ಜಮಾನ್ ಥರ ಇದ್ದ. ಇವಾಗ ಒಂದು 6 ತಿಂಗಳಿಂದ ಈಚೆಗೆ ಅಲ್ಲಿ ಯಲಹಂಕದಲ್ಲಿ ಕೆಲಸಕ್ಕೆ ಸೇರಿದ್ಮೇಲೆ ನಮ್ಮ ಮೇಲೆ ಪ್ರೀತಿ ವಿಶ್ವಾಸ, ಅಕ್ಕ ತಂಗಿಯರ ಮೇಲೆ ಪ್ರೀತಿ, ಅಮ್ಮನ ಮೇಲೆ ಪ್ರೀತಿ, ಬಂಧು ಬಳಗದ ಮೇಲೆ ಪ್ರೀತಿ, ಮನೇಲೆಲ್ಲ ಸಂಸಾರದ ಮೇಲೂ ಪ್ರೀತಿ, ಎಲ್ಲದ್ರ ಮೇಲೂ ನಾವು ಹೇಳ್ದಂಗೆ ಕೇಳ್ತಾ ಇದ್ದ. ಆರೋ ದೀಪ ಜೋರಾಗಿ ಉರಿಯುತ್ತಂತೆ. ಪಾಪ ಆ ಹುಡುಗ ಬುದ್ಧಿ ಕಲ್ತ್ಕೊಂಡು ದಣಿದ ತಾಯಿಗೆ ಆಸರೆ ಆಗ್ತಾನೆ ಅಂದ್ಕೊಂಡು ನೆಮ್ಮದಿಯ ನಿಟ್ಟುಸಿರು ಬಿಡ್ತಾ ಇದ್ದ ಹಾಗೆ ಅನಾಹುತ ನಡೆದೋಯ್ತು. ಹುಡುಗನ ಆಯಸ್ಸು ಮುಗಿದೋಯ್ತು. ಗೆಳೆಯರೇ ಜಗಳ ಆಡ್ಕೊಂಡು ಬಸವನ ಕಥೆ ಮುಗಿಸಿದ ವಿಷಯವನ್ನ ಗೆಳೆಯರ ಪೈಕಿ ಒಬ್ಬನಾದ ಮಂಜ ಬಂದು ಮನೆಗೆ ಹೇಳಿದ್ದ. ಹೊರಗಡೆ ಎಲ್ಲರೂ ಬಂದಾದ್ಮೇಲೆ ತಿರ್ಗಾ ಹೋಗಿ ಇವರೇ ಜಗಳ ಆಡ್ಕೊಂಡಿದ್ದಾರೆ. ನಾವು ಮಾಡಬೇಕಿತ್ತು, ಅವ್ರ ಮನೆಯವ್ರು ಮಾಡಿಬಿಟ್ರು. ನಮ್ಮ ಫ್ರೆಂಡ್ ಅವನು ಹಂಗೆ ಹಿಂಗೆ ಅಂತ ಇವರೇ ಚೆಲ್ವಾನ ಹುಡುಗ, ನನ್ನ ತಮ್ಮ ಇವರೆಲ್ಲ ಜಗಳ ಆಡ್ಕೊಂಡು ಮುಂಜಾನೆ ಹುಡುಗನಿಗೆ ಹೊಡೆದಿದ್ದಾರೆ. ಹೊಡೆದ್ಬಿಟ್ಟು ಆಮೇಲೆ ಬಂದು ದೀಪ ನೋಡ್ಬಿಟ್ಟು ವಾಪಸ್ ಅವ್ನ ಮನೆಗೆ ಬರ್ತಿದ್ನೋ ಎಲ್ಲೋಗ್ತಿದ್ನೋ ಗೊತ್ತಿಲ್ಲ. ಅಲ್ಲಿಂದ ಬರಬೇಕಾದ್ರೆ ಏನೇನು ಜಗಳ ಆಡ್ಕೊಂಡು ಅಂತ ಗೊತ್ತಿಲ್ಲ. ಹೋಗಿ ಎಣ್ಣೆ ಹೊಡೆದ್ವಿ ಅಂತ ಮಾತ್ರ ಆ ಮುಂಜಾನೆ ಹುಡುಗಳ್ದ ಎಣ್ಣೆ ಹೊಡೆದ್ಬಿಟ್ಟು ಅಲ್ಲಿಂದ ಅವರಿಬ್ಬರು ಇವನ ಕೈಲಿ ಚಾಕು ಇದ್ದಿದ್ದು ಗೊತ್ತಾಯ್ತಂತೆ. ಗೊತ್ತಾಗ್ಬಿಟ್ಟು ಆ ಹುಡುಗ ಜೋಗಿ ನಾನು ರಾಜ ಇಬ್ರು ಅವ್ನು ಹಿಡ್ಕೊಳಕ್ಕೆ ಹೋದಂತೆ. ಇವ್ರು ಹಿಡ್ಕೊಳಕ್ಕೆ ಹೋದಾಗ ಎಲ್ಲರೂ ಎಣ್ಣೆ ಹೊಡೆದಿದ್ರಲ್ಲ, ಅವ್ನು ಏನು ಮಾಡ್ದಂತ ಇವ್ರು ಗೊತ್ತಾಗಿಲ್ಲ. ಆ ಮುಂಜಾನೆ ಹುಡುಗ ನಮ್ಮ ಮನೆಗೆ ಬಂದ ಹೇಳೋದಕ್ಕೆ. ಅವನು ಹೇಳೋ ಹೊತ್ತಿಗೆಲ್ಲ ಅದು ಬಸವರಾಜನ ತಾಯಿ ಲಕ್ಷ್ಮಮ್ಮನ ಗಮನಕ್ಕೆ ಬಂದಾಗಿತ್ತು. ಆಕೆ ಮಗನ ಕಟ್ಟ ಕಡೆಯ ಚೀತ್ಕಾರವನ್ನ ಕೇಳಿಸ್ಕೊಂಡಿದ್ದು. ಅವನ ನರಳಾಟ ಇವಳ ಕಿವಿಯಲ್ಲಿ ಗುಯ್ಗುಡ್ತಾ ಇತ್ತು. ಬಸವರಾಜ್ ಇದನ್ನಲ್ಲ, ಅವನ ತಂಗಿ ಮದುವೆ ಇತ್ತೀಚೆಗಾಗಿದೆ, ಸ್ವಲ್ಪ ದಿವಸದಿಂದ ಆಗಿದೆ. ಒಂದು ತಿಂಗಳಿನ ಸಾಲಾಗೆಲ್ಲ ಮಾಡಿ ಫ್ರೆಂಡ್ಸ್ ಎಲ್ಲ ಏನು ಆರೋಪಿಲ್ಲ ಅವರು ದುಡ್ಡೆಲ್ಲ ಕೊಟ್ಟು ಮದುವೆಲ್ಲ ಸಹಾಯ ಮಾಡಿದ್ದಾರೆ. ಇವನು ಬೆಳಿಗ್ಗೆ ದಫನ್ ಮಾಡ್ಲಿಕ್ಕೆ ಹೋದವನು ಬರಲಿಲ್ಲ. ಅವ್ರ ಸಿಸ್ಟ್ರು ಮತ್ತು ತಾಯಿ ಕಂಟಿನ್ಯೂಸ್ ಆಗಿ ಫೋನ್ ಮಾಡ್ತಾಯಿದ್ರು. ಏನೋ ಭಯ ಅವರಿಗೆ, ಬರಲಿಲ್ಲ ಮನೆಗೆ ಅಂತೇಳಿ. ಬರ್ತಾ ಇದ್ದೀನಿ ಅಂತ ಸಾಕಷ್ಟು ಹೇಳ್ತಾ ಇದ್ದು, ಬಂದೆ ಅಂತ ಗ್ರಾಚಾರ. ಅವನು ಹೇಳ್ತಾ ಇರಬೇಕಾದ್ರೆ ಒಂದ್ಸರಿ ಅವ್ರಿಬ್ಬರು ಗಲಾಟೆ ನಡೀತಾ ಇದೆ. ಯಾರಿಗೆ ಬಸವರಾಜ್ಗೂ ಸೆಲ್ವು ಗಲಾಟೆ ನಡೀತಾ ಇದೆ. ಕೂಗಾಡ್ತಾವ್ರೆ ಆ ಗ್ರೌಂಡಲ್ಲಿ, ಎಲ್ಲಿ ಕೊಲೆ ಆಯ್ತಲ್ಲಿ. ಕರೆಕ್ಟಾಗಿ ಅಷ್ಟೊತ್ತಿಗೆ ಅವ್ರ ತಾಯಿ ಫೋನ್ ಮಾಡಿದ್ದಾರೆ. ಏನೋ ಬಸವರಾಜ್ ಬರಲಿಲ್ಲ ಬಾರೋ ಅಂತ. ಬರ್ತಾ ಇದ್ದೀನಿ ಅವ್ನು ತರಲೆ ಮಾಡ್ತಾವನು, ಹೊಡಿತಾವನೆ ಅಂತ ಹೇಳ್ತಲೇ ಅವ್ನು ಹೇಳ್ತಾ ಇದ್ದಂಗೆ ನೀವು ಸ್ಟಾಪ್ ಮಾಡಿಬಿಟ್ಟ. ಫೋನಲ್ಲಿ ಅಮ್ಮ ಜೋರ ಫೋನಲ್ಲೇ ಕೂತ್ಕೊಂಡ್ಬಿಟ್ಟ ಅವನು. ಅವರಮ್ಮನ ಕೇಳಿಸ್ತಾ ಇದ್ದೀನಿ ಕೂತ್ಕೊಳ್ಳೋದು ಸ್ಟಾಪ್ ಮಾಡಿದ್ದು. ಅದು ಅಯ್ಯೋ ಚಿತ್ತ ಅಂತ ಕೂತ್ಕೊಂಡು ಕೆಳಗಡೆ ಬಿದ್ದಾಗ ಫೋನ್ ಹಂಗೆ ಇಟ್ಟಿದ್ದಾನೆ. ಅವರಮ್ಮ ಫೋನ್ ಎಸ್ತು ಓಡಿ ಬಂದು ನೋಡಿದ. ಅಬ್ಬಬ್ಬಾ, ಇಂಥ ಕಷ್ಟ ನೋಡಿ. ಮಗನ ಆರ್ತನಾದ ಕೇಳಿಸಿದೆ, ಆದ್ರೂ ಏನೂ ಮಾಡೋದಕ್ಕಾಗಲ್ಲ. ಕೈಯಲ್ಲಿದ್ದ ಮೊಬೈಲ್ ಯಾವಾಗ ಆಕೆಯ ಮಗನ ಕೈಯಿಂದ ಕೆಳಗೆ ಬಿತ್ತೋ
ಯಾವಾಗ ಲೈನ್ ಕಟ್ಟಾಯ್ತೋ ಗೊತ್ತಾಗೋ ಮೊದಲು ಅವಳು ಆಟೋ ಹತ್ತಿ ಸ್ಥಳಕ್ಕೆ ಬಂದಿದ್ಲು. ಅಷ್ಟೊತ್ತಿಗೆಲ್ಲ ಕಥೆ ಮುಗಿದೋಗಿತ್ತು. ಬಸವನ ತಂಗಿ ಬಾಯಿಗೆ ನೀರು ಹಾಕಿದ್ಲಾದ್ರೂ ಒಳಗೆ ಹೋಗ್ಲಿಲ್ಲ. ಹಿಂದಿನ ದಿನ ಅಷ್ಟೇ ಹೆಣವಾಗೋದ ಗೆಳೆಯನ್ನ ಫೋಟೋ ಕಟ್ಟಿಸಿ ಮನೆಯಲ್ಲಿ ಇಟ್ಕೋತೀನಿ ಅಂತ ನಿಂತಿದ್ದವನು ಕೊಲೆಯಾಗಿ ಹೋಗಿದ್ದ. ಬಸವರಾಜ ಕೊಲೆಯಾಗೋದಕ್ಕೆ ಕಾರಣವಾಗಿದ್ದು ಆತನ ಗೆಳೆಯ ಗಿರೀಶ್ನ ಹೆಣದ ಮುಂದೆ ನಡೆದ ಜಗಳ ಅನ್ನೋ ಕನ್ಕ್ಲೂಷನ್ಗೆ ಪೊಲೀಸರು ಬಂದಿದ್ದಾರೆ. ಅವತ್ತು ಅಲ್ಲಿ ಅದೇನಾಯ್ತೋ, ಯಾರ್ಯಾರು ಏನ್ ಮಾಡಿದ್ರೋ, ಬಸವರಾಜನ ತಂಗಿ ತಾಯಿಗೆ ಹೇಳಿದ್ದೇನೋ, ಆಕೆ ಓಡಿದ್ದೆಲ್ಲಿಗೆ, ಆ ಕೊಲೆ ಯಾಕಾಯ್ತು ಅನ್ನೋದನ್ನ ಒಂದು ಬ್ರೇಕ್ನ ನಂತರ ಹೇಳ್ತೀವಿ.